ನೀರಾಯ್ತು, ತರಕಾರಿ ಆಯ್ತು, ಈಗ ಹೊಸ ಲೆಕ್ಕ. ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಭಾರತ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದಾಯ್ತು. ದಕ್ಷಿಣ ಏಷ್ಯಾಗಳಿಗೆ ಸಂಪರ್ಕ ಸಾಧಿಸಲು ಪಾಕ್ಗೆ ಈಗ ಕಷ್ಟ. ಮೊದಲು ಮಲೇಷ್ಯಾಗೆ ಹೋಗೋದಕ್ಕೆ ನೇರ ಸಂಪರ್ಕ ಇತ್ತು. ಈಗ ಚೀನಾ, ಮಯನ್ಮಾರ್ ಬಳಸಿ ಹೋಗಬೇಕಾದಂತ ಪರಿಸ್ಥಿತಿ ಇದೆ. ನೀರಾಯ್ತು, ತರಕಾರಿ ಆಯ್ತು, ಈಗ ಹೊಸ ಲೆಕ್ಕ ಭಾರತದ. ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಈಗ ಭಾರತ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದಾಗಿದೆ. ಇದನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅವ್ರ ಕಡೆಯಿಂದ. ಪಾಕಿಸ್ತಾನದವ್ರಿಗೆ ನೀರನ್ನ ಬಂದ್ ಮಾಡಿರೋದನ್ನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಈಗ ಮತ್ತೊಂದೆಡೆ ದೇಶದಿಂದ ಹೋಗುವ ತರಕಾರಿ ರಫ್ತು ಕೂಡ ಬಂದಾಗಿದೆ. ಈಗ ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್ ಮಾಡಲಾಗಿದೆ. ದಕ್ಷಿಣ ಏಷ್ಯಾಗಳಿಗೆ ಸಂಪರ್ಕ ಸಾಧಿಸಲು ಪಾಕಿಸ್ತಾನಕ್ಕೆ ಈಗ ಬಹಳಷ್ಟು ಕಷ್ಟ ಆಗುತ್ತೆ. ಮೊದಲು ಮಲೇಷ್ಯಾಗೆ ಹೋಗೋದಕ್ಕೆ ನೇರ ಸಂಪರ್ಕ ಇತ್ತು. ಈಗ ಚೀನಾ, ಮಯನ್ಮಾರ್ ಬಳಸಿ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಹೊಡೆತಗಳ ಮೇಲೆ ಹೊಡೆತವನ್ನ ನೀಡ್ತಾ ಇರೋದನ್ನ ಗಮನಿಸ್ತಾ ಇದೆ. ಮೊದಲು ಸಿಂಧೂ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಪ್ಪಂದ ಇತ್ತಲ್ಲ, ಆ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿಕೊಳ್ಳಲಾಯಿತು. ಸಿಂಧೂ ನದಿ ನೀರನ್ನ ಬಿಡದೆ ಹೋದ್ರೆ ಪಾಕಿಸ್ತಾನದ ರೈತರಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿಂಧೂ ನದಿ ನೀರನ್ನೇ ನಂಬಿಕೊಂಡು ಅಲ್ಲಿ ಕೃಷಿಯನ್ನ ಮಾಡಲಾಗುತ್ತೆ. ಈಗ ಭಾರತ ಕೊಟ್ಟ ಹೊಡೆತಕ್ಕೆ ಅಲ್ಲಿನ ಪಾಕಿಸ್ತಾನಿ ರಾಜಕಾರಣಿಗಳು, ಪಾಕಿಸ್ತಾನಿ ಸರ್ಕಾರ ವಿಲ ಅಂತ ಒದ್ದಾಡ್ತಾ ಇದೆ. ಇದೆಲ್ಲದರ ನಡುವೆ ಈಗ ತರಕಾರಿಯೂ ಕೂಡ ಭಾರತದಿಂದ ಹೋಗೋದಿಲ್ಲ ಪಾಕಿಸ್ತಾನಕ್ಕೆ. ಇದು ಕೂಡ ಪಾಕಿಸ್ತಾನ ಅರಗಿಸಿಕೊಳ್ಳಲಾಗದಂತ ಹೊಡೆತ. ಒಂದು ಕಡೆ ಕೃಷಿ ಹೊಡೆತ, ಮತ್ತೊಂದು ಕಡೆ ತರಕಾರಿ ಹೋಗೋದಿಲ್ಲ. ಭಾರತದ ಮೇಲೆ ಹೆಚ್ಚಿನ ಅವಲಂಬನೆ ಇದೆ ಪಾಕಿಸ್ತಾನದ. ಆದ್ರೂ ಕೂಡ ಈ ಒಣ ದಿಮಾಕನ್ನ ಬಿಡಲ್ಲ, ಕುತಂತ್ರಿ ಬುದ್ಧಿಯನ್ನ ಬಿಡಲ್ಲ ಪಾಕಿಸ್ತಾನ. ಇದೆಲ್ಲದರ ನಡುವೆ ಈಗ ಹೊಸ ಲೆಕ್ಕ, ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶವನ್ನ ಬಂದ್ ಮಾಡಲಾಗಿದೆ. ದಕ್ಷಿಣ ಏಷ್ಯಾಗಳಿಗೆ ಸಂಪರ್ಕ ಸಾಧಿಸಲು ಪಾಕಿಸ್ತಾನಕ್ಕೆ ಈಗ ಬಹಳಷ್ಟು ಕಷ್ಟ ಆಗುತ್ತೆ. ಮೊದಲು ಮಲೇಷ್ಯಾಗೆ ಹೋಗಬೇಕು ಅಂತ ಅಂದ್ರೆ ನೇರ ಸಂಪರ್ಕ ಇತ್ತು. ಈಗ ಚೀನಾ, ಮಯನ್ಮಾರ್ ಬಳಸಿ ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ ಈ ಪಾಕಿಸ್ತಾನಕ್ಕೆ. ಸೊ ಒಂದು ಕಡೆ ಭಾರತವನ್ನ ಯಾಕಾದ್ರೂ ಎದುರು ಹಾಕೊಂಡ್ವೋ ಅನ್ನೋ ನಿಟ್ಟಿನಲ್ಲಿ ಒಳಗೆ ಅನ್ಕೊಳ್ತಾ ಇದ್ರು ಕೂಡ ಹೊರಗಡೆ ತೋರಿಸ್ತಾ ಇಲ್ಲ ಈ ಪಾಕಿಸ್ತಾನಿ ಕುನ್ನಿಗಳು.